ಪರಿಸರವನ್ನು ಚೆನ್ನಾಗಿ ಗಮನಿಸಿದ್ರೆ ರಕ್ಕಸರ ಆವಾಸ ಸ್ಥಾನ ಎನ್ನುವ ಹಾಗಿದೆ. ಹೌದು, ರಕ್ಕಸರ ನಾಯಕರು ಆ ದವ ನೀನೇ ರಾಕ್ಷಸಿಯೋ? ಅಯ್ಯೋ ಹಾಗಾಗುತ್ತಾ ನನಗೇನು ಅರ್ಥವಾಗುವುದು? ನಾನು ಇಲ್ಲಿ ಯಾಕೆ ಬಂದಿದ್ದೆ? ಈ ಪರಿಸರದಲ್ಲಿ ನೀನು ಯಾರು? ಇದಕ್ಕೆಲ್ಲ ಕಾರಣ ಎಲ್ಲವನ್ನು ಮುಚ್ಚಿಡದ ಬಿತ್ತರಿದೆ. ಪರಿಚಯ ಯಾವ ಮುಖವನ್ನು ನೋಡಿ ನಾನು ಪರಿಚಯ ಹೇಳಬೇಕು. ಆ ಮುಖವನ್ನೇ ನೋಡುತ್ತಾ ಇದ್ದೀನಲ್ಲ, ಅದರಿಂದ ವಿಶೇಷವಾಗಿ Oh
ಹೌದಪ್ಪ. ಯಾರಂತ ಮೊದಲು ಹೇಳು, ಯಾರು ಅಂತ ಹೇಳು. ಹಾ, ಹೇಳುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ಹೇಳುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಬಗ್ಗೆ ನನಗಾಗುವಂತ ಭಾವನೆಯನ್ನು ತಿಳಿಸ್ಬೇಕಲ್ಲ. ಈ ಕತ್ತಲೆಯಲ್ಲಿ ನನ್ನನ್ನು ಕಂಡು ಹಾ, ನಿನ್ನ ಭಾವ ಸರಿ. ಉಟ್ಟ ಉಡುಗೆ ತೊಟ್ಟ ತೊಡುಗೆ ಇದನ್ನು ಕಂಡಾಗ ನೀನೋರು ವೀರ, ಆದ್ರೆ ಮುಖದ ಓಜಸ್ಸು ಒಟ್ಟಸ್ಸು ನೀನೋರು ಧೀರ. ಆ ಮಾತಿನಲ್ಲಿರುವಂತಹ ಗಾಂಭೀರ್ಯತೆ ನೀನು ಘನ ಗಂಭೀರ. ಒಂದೆರಡು ವಾಕ್ಯಗಳನ್ನಾಡಿದ ಮರುಕ್ಷಣದಲ್ಲಿ ನನಗೆಲ್ಲ ಆಯ್ತು. ಹೌದಪ್ಪ. ಅದೇ ಚದುರೆ ಸರಿ. ಕೋಟಿ ಚಂದ್ರರು ಒಮ್ಮೆಲೆ ಬೆಳಕನ್ನು ಚೆಲ್ಲಿದಾಗ ಯಾವ ರೀತಿಯಂತ ಕಂಪಿನ ತಂಪಿನ ಅನುಭವ ಆಗುತ್ತದೋ ಆ ರೀತಿಯಂತ ಅನುಭವ ನಾನು ಅನುಭವಿಸಿದಾಕಿ ಕತ್ತಲೆಯಲ್ಲಿದ್ದಾಕಿ ನಾನು ಮಿರಿದಿನ ಆಗಮನದಿಂದ ನನ್ನ ಜೀವನದಲ್ಲಿ ಉದಯವಾಯಿತು. ನನ್ನ ಜೀವನ ಉದಯವಾಯಿತು. ನನ್ನ ಪಾಲಿಗೆ ಬಂದ ಸುಯೋಗ ಎಂಬುದಾಗಿ ಅರ್ಥ ಬಿಡಿಸಿಕೊಂಡು ಯಾವುದು ಹೇಗೆ ನನ್ನ ಪರಿಚಯವನ್ನು ಕೇಳಿದ್ಯಾ? ಆ ಕೇಳುವಿಕೆಯಲ್ಲಿ ಆ ಸಭ್ಯತೆ ಇತ್ತು, ಉಪಕ ಸಂಸ್ಕಾರ